ಸಚಿವ ಸಂಪುಟದ ಆಕಾಂಕ್ಷಿಗಳಿಗೆ ನಿರಾಸೆ. ಕಾಂಗ್ರೆಸ್ ಶಾಸಕರಿಗೆ ಉತ್ಸಾಹ ತಂದಿದ್ದ ಸಂಪುಟ ಪುನಾರಚನೆ ವಿಚಾರ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಎಲ್ಲವೂ ಉಲ್ಟಾಗಿದೆ. ಸಚಿವ ಸಂಪುಟ ಆಕಾಂಕ್ಷಿಗಳಿಗೆ ಈಗ ನಿರಾಸೆ ಆಗಿರುವಂಥದ್ದು ಕಾಂಗ್ರೆಸ್ ಶಾಸಕರಲ್ಲಿ. ಸಚಿವ ಸಂಪುಟದ ಆಕಾಂಕ್ಷಿಗಳಿಗೆ ನಿರಾಸೆ ಆಗಿರುವಂಥ ಕಾಂಗ್ರೆಸ್ ಶಾಸಕರಿಗೆ ಉತ್ಸಾಹ ತಂದಂತ ಸಚಿವ ಪುನಾರಚನೆ ಈಗ ಎಲ್ಲವೂ ಉಲ್ಟಾ ಹೊಡೆದಿದೆ. ಹಾಗಾಗಿ ಈಗಾಗಲೇ ಏನು ಆಸೆನ ಇಟ್ಕೊಂಡಿದ್ರು, ಏನು ಆಕಾಂಕ್ಷೆ ಇಟ್ಕೊಂಡಿದ್ರು, ಎಲ್ಲರೂ ಕೂಡ ಈಗ ತಣ್ಣೀರು ಎರಚಂತಾಗಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನೇರವಾಗಿ ಡೆಸ್ಕ್ ಲೈವ್ ಇಂದ ಬಸವರಾಜ್ ಉಗಾರ್ ಇದ್ದಾರೆ. ಉಗಾರ್, ಈಗಾಗಲೇ ಒಂದಷ್ಟು ಹಿರಿಯ ಶಾಸಕರು ಅಂದ್ಕೊಂಡು ನಾವು ಕೂಡ ಸಂಪುಟಕ್ಕೆ ಹೋಗ್ತೀವಿ, ನಾವು ಕೂಡ ಸಚಿವರು ಆಗ್ತೀವಿ ಅಂತ ಆಸೆನ ಇಟ್ಕೊಂಡಿದ್ರು. ಈಗ ಆಸೆಗೆ ತಣ್ಣೀರನ್ನ ಎರಚಿದ್ದಾರೆ. ಸೊ ಈಗ ಏನ್ ಆಗ್ಬೋದು, ವಾಟ್ ನೆಕ್ಸ್ಟ್ ಅಂತ ಅಂದ್ರೆ ಏನೆಲ್ಲ ಆಸೆ ಇಟ್ಕೊಂಡು ಶಾಸಕರ ಇನ್ನು ಸಚಿವರಾಗ್ತೀವಿ ಅಂದ್ಕೊಂಡಿರಲ್ಲ, ಅವ್ರು ಏನ್ ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ಬಹುದು ಅಂತ. ಯತೀಶ್, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಶಾಸಕರು ಪೈಪೋಟಿ ಇರುವಂತದ್ದು. ಮೊದಲಿಗೆ ಸಚಿವ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲಿಯೂ ಕೂಡ ಹಲವಾರು ಹಿರಿಯ ಶಾಸಕರು ಕೂಡ ಸಾಕಷ್ಟು ಪೈಪೋಟಿ ನಡೆಸಿರು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಹೋಗಿ ಸಚಿವ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿಯನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ ಕೆಲವೊಂದಿಷ್ಟು ಶಾಸಕರಿಗೆ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಎಐಸಿಸಿ ನಾಯಕರು ಮಾಡಿದ್ರು. ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರಿಗೆ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಕೆಲವೊಂದಿಷ್ಟು ಕ್ಯಾಬಿನೆಟ್ ದರ್ಜೆಯ ಹುದ್ದೆಗಳನ್ನು ಕೂಡ ಯಾರು ಸರ್ಕಾರದ ವಿರುದ್ಧವಾಗಿ ಅವರ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಕ್ಕಂಥ ಹಿನ್ನೆಲೆ ಅಸಮಾಧಾನ ತೋರಿ ಒಂದ್ ಕಡೆ ಸರ್ಕಾರದ ವಿರುದ್ಧವಾಗಿ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೊಡಲು ಆರಂಭಿಸಿದ್ರು. ಅವರನ್ನ ಮತ್ತೆ ಒಂದಿಷ್ಟು ಕ್ಯಾಬಿನೆಟ್ ದರ್ಜೆಯ ಕೆಲವೊಂದಿಷ್ಟು ಸ್ಥಾನಮಾನಗಳನ್ನ ಕೊಡುವ ಮುಖಾಂತರ ಅವರನ್ನ ಒಂದಿಷ್ಟು ಸಮಾಧಾನ ಮಾಡುವಂತ ರೀತಿಯಲ್ಲಿ ಕೂಡ ನಡೆದುಕೊಂಡಿದ್ರು. ಆದ್ರೆ ಇದೀಗ ಒಂದಿಷ್ಟು ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಸಂಪುಟ ರಚನೆ ಆಗೋದು ಬೇಡ, ವಿಸ್ತರಣೆ ಆಗೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರು. ಆದ್ರೆ ಈಗ ಲೋಕಸಭೆ ಚುನಾವಣೆ ಮುಗಿದಿದೆ, ಎಲ್ಲವೂ ಕೂಡ ಉಪಚುನಾವಣೆ ಕೂಡ ಮುಗಿದಿದೆ. ಈ ಒಂದು ಸಂದರ್ಭದಲ್ಲಾದ್ರೂ ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವಂತ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದ್ವು. ಒಂದ್ ಕಡೆ 15ಕ್ಕೂ ಹೆಚ್ಚು ಶಾಸಕರು ಸಚಿವರಾಗಬೇಕು ಅನ್ನುವಂತ ಪ್ರಬಲ ಆಕಾಂಕ್ಷೆ ಕೂಡ ಅವರು ಆಗಿರ್ತಕ್ಕಂಥದ್ದು. ನರೇಂದ್ರ ಸ್ವಾಮಿ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಬಿ.ಆರ್. ಪಾಟೀಲ್ ಆಗಿರ್ಬೋದು, ಆರ್.ವಿ. ದೇಶಪಾಂಡೆ ಆಗಿರ್ಬೋದು, ಸಾಕಷ್ಟು ಹಿರಿಯ ಶಾಸಕರು ಮತ್ತೆ ಕೆಲವೊಂದಿಷ್ಟು ಹಲವಾರು ಶಾಸಕರು ಕೂಡ ಪ್ರಬಲ ಪೈಪೋಟಿಯನ್ನ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಖಾಂತರ ಲಾಬಿ ನಡೆಸಿದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಮುಖಾಂತರ ಕೂಡ ಲಾಬಿಯನ್ನು ನಡೆಸ್ತಾ ಇದ್ರು. ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಇದನ್ನ ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ಮಾಡಿದ್ರು. ಇಲ್ಲ ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳಿದ್ವು. ಆ ನಿರೀಕ್ಷೆಗಳನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಂದೆ ಕೂಡ ಹೇಳಿದ್ರು. ಅವರು ಕೂಡ ಈ ಬಗ್ಗೆ ಮಾತನಾಡ್ತೇವೆ ಅನ್ನುವಂತ ವಿಶ್ವಾಸವನ್ನು ಕೂಡ ಕೊಟ್ಟು ದೆಹಲಿಗೆ ಹೋಗಿದ್ರು. ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳು ಸಾಕಷ್ಟು ಇದ್ವು. ಆದ್ರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಇದಕ್ಕೆ ಬ್ರೇಕ್ ಅನ್ನ ಹಾಕಿರ್ತಕ್ಕಂಥದ್ದು. ಈ ಏನು 15ಕ್ಕೂ ಹೆಚ್ಚು ಶಾಸಕರು ಸಚಿವರಾಗಬೇಕು ಅನ್ನುವಂತ ನಿರೀಕ್ಷೆ ಏನಿತ್ತು ಅವರೆಲ್ಲರಿಗೂ ಕೂಡ ನಿರಾಸೆ ಉಂಟಾಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಅವರು ಅಸಮಾಧಾನ ತೋರುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಹಲವಾರು ಶಾಸಕರು ಕೂಡ ಬೇರೆ ಪಕ್ಷದಿಂದ ಬಂದಂತ ಶಾಸಕರಿಗೂ ಕೂಡ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಶಿವಲಿಂಗೇಗೌಡ ಆಗಿರ್ಬೋದು, ಇವೆಲ್ಲ ಶಾಸಕರಿಗೂ
ಕೂಡ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಅವಾಗಲೇ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿತ್ತು. ಆದ್ರೆ ಮುಂದೆ ನಿಮಗೆ ಕೊಡ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಅಸಮಾಧಾನ ತೋರುವಂತ ಸಾಧ್ಯತೆ ಇರುವಂತದ್ದು. ಹೈಕಮಾಂಡ್ ನಾಯಕರು ಕ್ಯಾಬಿನೆಟ್ ಒಂದು ಪುನಾರಚನೆ ಅಂತಕ್ಕಂಥದ್ದು ಸದ್ಯಕ್ಕೆ ಬೇಡ, ಅದನ್ನ ವಿಸ್ತರಣೆ ಮಾಡುವಂತ ಅಂದ್ರೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಎಐಸಿಸಿ ನಾಯಕರು ಈ ಒಂದು ಸಚಿವರಾಗಬೇಕು ಅನ್ನುವಂತ ಶಾಸಕರ ಏನು ಆಸೆ ಇತ್ತು ಪ್ರಬಲವಾಗಿರ್ತಕ್ಕಂಥದ್ದು, ಅದಕ್ಕೆ ಒಂದ್ ಕಡೆ ತಣ್ಣೀರು ಎರಚಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಯತೀಶ್. ಓಕೆ, ಮತ್ತೊಂದು ಇಲ್ಲಿ ಗಮನಿಸಬೇಕಾಗುತ್ತೆ, ಯಾಕೆಂದ್ರೆ ಈಗಾಗಲೇ ಒಂದಷ್ಟು ಅಸಮಾಧಾನ ಇರುವಂತದ್ದು. ಒಂದ್ ವೇಳೆ ಅಸಮಾಧಾನಿತ ಏನಾದರೂ ಕೂಡ ಮುಗಿಲೆದ್ರೆ ಸರ್ಕಾರ ಏನು ಕ್ರಮ ಕೈಗೊಳ್ಬಹುದು, ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ಬೋದು ಅಂತ ಯತೀಶ್, ಖಂಡಿತವಾಗ್ಲೂ ಕೂಡ ಈ ಮೊದಲ ಬಾರಿಗೆ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಇತ್ತು. ಕೆಲವಷ್ಟು ಅಂದ್ರೆ ಹಿರಿಯ ಶಾಸಕರಿಗೆ ಅವರು ಪಕ್ಷದ ಒಂದ್ ಕಡೆ ಅಲ್ಲಿ ಪಕ್ಷಕ್ಕೂ ಕೂಡ ಮುಜುಗರ ಆಗುವಂತ ನಿಟ್ಟಿನಲ್ಲಿ ಮತ್ತೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗುವಂತ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧವಾಗಿ ಪತ್ರ ಬರೆದು ಅಸಮಾಧಾನ ಕೂಡ ತೋರಿದ್ರು. ಸಚಿವರ ವಿರುದ್ಧ ಬಟ್ಟು ಮಾಡಿ ತೋರಿಸಿದ್ರು ಶಾಸಕರು. ಅದೇ ಒಂದು ನಿಟ್ಟಿನಲ್ಲಿ ಇದೀಗ ಸಂಪುಟ ಪುನಾರಚನೆ ಆಗುವಂತದ್ದಿಲ್ಲ ಅನ್ನುವಂಥದ್ದು ಏನು ಸುದ್ದಿ ಕೇಳಿದ್ದಾರೆ, ಈ ಬೆನ್ನಲ್ಲಿ ಅವರಿಗೂ ಕೂಡ ಕೆಲವಷ್ಟು ಅಸಮಾಧಾನ ಆಗಿ ಸರ್ಕಾರದ ವಿರುದ್ಧವೂ ಕೂಡ ಮಾತನಾಡುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಒಂದ್ ಕಡೆ ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದಾರೆ, ಆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ನಮಗೆ ಅನುದಾನ ಸಿಗ್ತಾ ಇಲ್ಲ. ಪ್ರತಿ ಬಾರಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ವಿಶೇಷ ಅನುದಾನ ಸಿಗ್ತಾ ಇತ್ತು, ನಮಗೆ ಕ್ಷೇತ್ರದಲ್ಲಿ ಹಲವಾರು ಕಾಮಗಾರಿಗಳಿಗೆ ನಾವು ಚಾಲನೆ ಕೊಡ್ತಾ ಇದ್ವಿ. ಆದ್ರೆ ಈ ಗ್ಯಾರಂಟಿಗಳು ಬಂದಂತ ಸಂದರ್ಭದಲ್ಲಿ ನಮಗೆ ಅನುದಾನಗಳ ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ಈ ಕೆಲವು ಹಿಂದೆ ಕೂಡ ಸಾಕಷ್ಟು ಶಾಸಕರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ಸಂಪುಟ ಪುನರ್ರಚನೆ ಆಗೋದಿಲ್ಲ ಅನ್ನುವಂತ ಏನು ವಿಚಾರ ಇದೆ, ಈಗ ಕೆಲವಷ್ಟು ಶಾಸಕರು ಅಸಮಾಧಾನ ತೋರುವಂತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮತ್ತೆ ಮುಂದೆ ಸದ್ಯದಲ್ಲೇ ನಿಮಗೆ ಸಿಹಿ ಸುದ್ದಿ ಕೊಡ್ತೇವೆ ಅನ್ನುವಂತ ರೀತಿಯಲ್ಲಿ ಅವ್ರನ್ನ ಏನಾದ್ರೂ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗುವಂತ ಸಾಧ್ಯತೆ ಇದೆ. ಆ ಬಗ್ಗೆ ಕೂಡ ಎಸಿಸಿ ನಾಯಕರು ಕೂಡ ಅವರಿಗೆ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಆಸೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಶಾಸಕರಿಗೆ ನಿರಾಸೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಅವ್ರು ಏನಾದ್ರೂ ಮಾತನಾಡಬಹುದು ಅಥವಾ ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ಕೊಡಬಹುದು. ಆ ಬಗ್ಗೆ ಎಚ್ಚರ ವಹಿಸಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ಸಚಿವರು ಈಗಿರ್ತಕ್ಕಂಥ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಕೂಡ ಶಾಸಕರ ಜೊತೆ ನಯವಾಗಿ ನಡೆದುಕೊಳ್ಬೇಕು. ಅವ್ರು ಏನೇ ಕೇಳಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿ ವಿಚಾರ ಆಗಿರ್ಬೋದು, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ನಿಮ್ಮ ಸಮನ್ವಯತೆಯಿಂದ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮತ್ತೊಮ್ಮೆ ಎಲ್ಲಾ ಶಾಸಕರನ್ನು ಕರೆದು ಒಂದು CLP ಮೀಟಿಂಗ್ ಮಾಡುವ ಮುಖಾಂತರ ಈಗ ಬೆಳಗಾವಿ ಅಧಿವೇಶನ ಏನಿದೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ